ಇಫ್ ಯು ಡೋಂಟ್ ಮೈಂಡ್ ನನ್ನ ಸ್ವಲ್ಪ ಹಿಡ್ಕೋತೀರಾ? ಓಕೆ. ಗೊಂಬೆಗಳಿದೆ. ಮಕ್ಕಳ, ಎಲ್ಲಾನು ನೋಡಿ ನಿಮಗಿಷ್ಟ ಆಗಿದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ನಿಮ್ ಚಿಕ್ಕಪ್ಪ ಕೊಡಿಸ್ತಾರೆ. ಇದೇ ಚೆನ್ನಾಗಿದೆ. ಇಲ್ಲ, ಇದೇ ಚೆನ್ನಾಗಿದೆ. ಏನ್ ಅಖಿಲ್ ಅವ್ರೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ. ಏನೂ ಇಲ್ದೇನೆ ನೀವಿಷ್ಟೆಲ್ಲ ಯೋಚನೆ ಮಾಡ್ತೀರಿ ಅಂದ್ರೆ ಏನಾದ್ರೂ ಇದ್ರೆ ಎಷ್ಟು ಯೋಚನೆ ಮಾಡ್ತಿರೋ. ನೀವು ತುಂಬಾ ಕಂಜೂಸ್ ಅನ್ಸುತ್ತೆ. ಕಂಜೂಸಾ? ಹಾ ಹೌದು. ನಗೋದಕ್ಕೂ ತುಂಬಾ ಕಡಿಮೆನೇ ಮಾತಾಡ್ತೀರಾ. ಅದಕ್ಕೆ ಅರ್ಧ ನಗುಗೆ ಮುಗಿಸ್ತೀರಾ. ಸಾಕಾ? ಇನ್ನೂ ನಗ್ಬೇಕಾ? ಸಾಕ್ ಬಿಡಿ. ನನಗನ್ಸುತ್ತೆ ನೀವು ಯಾರ ಬಗ್ಗೆನೋ ಯೋಚನೆ ಮಾಡ್ತಿದ್ದೀರಾ. ಆಮ್ ಐ ರೈಟ್? ಹೌದು. ನನಗನ್ಸುತ್ತೆ ಒಬ್ಳು ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಹೌದು. ಆ ಅದೃಷ್ಟ ಮಾಡಿರೋ ಹುಡುಗಿ ಯಾರು ಅಂತ ಕೇಳಬಹುದಾ? ಆ ಅದೃಷ್ಟವಂತೆ ನನ್ನ ವೈಫ್ ಶ್ಯಾಮ. ಶ್ಯಾಮ ಬಗ್ಗೆ ಯೋಚನೆ ಮಾಡ್ತಿದ್ರಾ? ಹೌದು. ಅವಳಿಗೆ ಸಡನ್ ಆಗಿ ನೆಗಡಿಯಾಗಿ ಪ್ರಾಬ್ಲಮ್ ಆಯ್ತಲ್ಲ, ಮತ್ತೆ ಆಶ್ರಮದಲ್ಲಿ ಭಜನೆ ಎಲ್ಲ AC ಹಾಲಲ್ಲಿ ನಡೀತಾ ಇದ್ರೆ ಪಾಪ ಅವಳಿಗೆ ತೊಂದರೆ ಆಗುತ್ತೇನೋ ಅಂತ. ನೀವು ಬೇರೆಯವ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀರಾ? ಎಷ್ಟು ಕನ್ಸು ನಿಮ್ಗೆ? ಐ ಲೈಕ್ ಯು. I mean, I like your concern and your caring. Thank you. Excuse me. Give that. ಆ ಗೊಂಬೆ. ಅದನ್ನು ಕೊಡಿ. ಆ ಗೊಂಬೆನೂ ಕೂಡ. ಅದು ಚೆನ್ನಾಗಿದೆ. ನೀವು ಸುಮ್ಮನಿರಿ. ಅದು ಕೂಡ ಚೆನ್ನಾಗಿದೆ. ಅದನ್ನು ಕೊಡಿ. ನೀವು ತಗೊಳ್ಳಿ. ಇವ್ರಿಗೆ ತೋರಿಸಿ. ಸ್ವಲ್ಪ ಮುಟ್ಟಿದ್ರೆ ಸಾಕು, ಹಾಗೆ ದೂರ ಹೊರಟೋಗ್ತಾರಲ್ಲ. ಅದೊಳ್ಳೆ ಮುಟ್ಟಿದ್ರೆ ಮುನಿ ತರ ಆಡ್ತಾರಲ್ಲ. ಎಂತ ಮುನಿ ಆದ್ರೂ ಬೀಳ್ಸ್ಕೊಳ್ಳೋ ಶಕ್ತಿ ನನ್ನಂತ ಬ್ಯೂಟಿಗಿರುತ್ತಲ್ಲ. ನೋಡ್ತೀನಿ.
ಪಾಪ ಅಲ್ಲಿ ಶ್ಯಾಮ ಹೇಗಿದಳೋ ಏನೋ. ಏನಿದು? ಗೌರಮ್ಮ ಅವಳನ್ನ ಆಶ್ರಮಕ್ಕೆ ಅಂತ ಹೇಳಿ ರೆಕಾರ್ಡಿಂಗ್ ಥಿಯೇಟರ್ ಕರ್ಕೊಂಡ್ಬಂದಿದ್ದಾಳೆ. ಒಳಗೆ ಏನ್ ನಡೀತಿದೆಯೋ ತಿಳ್ಕೋಬೇಕು. ಎಕ್ಸ್ಕ್ಯೂಸ್ ಮಿ ಮೇಡಮ್, ಯಾರು ನೀವು? ರೆಕಾರ್ಡಿಂಗ್ ಇದೆ ಬನ್ನಿ ಅಂತ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಹೇಳಿದ್ರು. ಓ, ರೂಪಾರಾಣಿ ಅಂದ್ರೆ ನಾನೇ. ಓಕೆ, ಒಳಗೆ ಹೋಗಿ ಮೇಡಮ್. ಓಕೆ, ಥ್ಯಾಂಕ್ ಯು. ಬಾ. ಬಾ. ಸರ್ ನಿಲ್ಲಿ ಸರ್, ಯಾರು ನೀವು? ಅದು ಅದು ಈಗ ಹೋದ್ರಲ್ಲ ಒಳಗೆ. ರೂಪಾರಾಣಿ ಅವರಾ? ಹಾ. ರೂಪಾರಾಣಿ ಅವರು ರೆಕಾರ್ಡಿಂಗ್ ಮುಗಿಸೋ ತನಕ ಅವ್ರು ಹೊರಗಡೆ ಬರಲ್ಲ ಸರ್. ರೆಕಾರ್ಡಿಂಗ್ ಪೂರ್ತಿ ಆಗೋವರೆಗೂ ಯಾರನ್ನೂ ಒಳಗಡೆ ಕಳಿಸ್ಬೇಡ ಅಂತ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ದಾರೆ ಸರ್. ರೂಪಾರಾಣಿಗೆ ರೆಕಾರ್ಡಿಂಗ್ ಇದ್ರೆ ಶ್ಯಾಮನ್ ಯಾಕೆ ಕರ್ಕೊಂಬಂದಿದ್ದು? ಅದು ಆಶ್ರಮಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಯಾಕೆ ಕರ್ಕೊಂಬಂದಿದ್ದು? ನೀವು ರೂಪಾರಾಣಿ ಅವ್ರನ್ನ ಮೀಟ್ ಮಾಡಬೇಕು ಅಂದ್ರೆ ಇನ್ನು 1 ಅವರ್ ಹೊರಗೆ ವೆಯ್ಟ್ ಮಾಡಬೇಕಾಗುತ್ತೆ ಸರ್. ನಾನು ರೂಪಾರಾಣಿನ ಮೀಟ್ ಮಾಡೋಕೆ ಬಂದಿಲ್ಲಪ್ಪ. ನನ್ನ ಪ್ರೊಡ್ಯೂಸರ್ ಕಳಿಸಿರೋದು. ಪ್ರೊಡ್ಯೂಸರ್ ಶಂಕರ್ ನಾರಾಯಣ್ ಅವರಾ? ಹಾ ಹೌದು, ಶಂಕರ್ ನಾರಾಯಣ್ ಅವರೇ ಕಳಿಸಿರೋದು. ರೂಪಾರಾಣಿ ಫಸ್ಟ್ ಟೈಮ್ ಸಿನಿಮಾದಲ್ಲಿ ಹಾಡ್ತಿರೋದಲ್ವಾ? ಆ ಹುಡುಗಿ ಹೇಗೆ ಹಾಡ್ತಾಳೆ, ಎಷ್ಟು ಟೇಕ್ ತಗೊಂತಾಳೆ, ಎಷ್ಟು ಸ್ಪೀಡ್ ಆಗಿ ಹಾಡ್ತಾಳೆ, ಇದನ್ನೆಲ್ಲ ರೆಕಾರ್ಡ್ ಮಾಡು ಅಂತ ಹೇಳಿದ್ದಾರೆ ಪ್ರೊಡ್ಯೂಸರ್. ಹಾ, ಸಿನಿಮಾ ಶೂಟ್ ಮಾಡೋವಾಗ ಮೇಕಿಂಗ್ ವಿಡಿಯೋಸ್ ಮಾಡ್ತಾರಲ್ಲ, ಹಾ ಹಾಗೇನೆ ಇದು ಮೇಕಿಂಗ್ ಆಡಿಯೋ. ಇಲ್ಲಿ ರೆಕಾರ್ಡ್ ಮಾಡಿದ್ದನ್ನ ಆಮೇಲೆ ನಮ್ಮ FM ಸ್ಟೇಷನ್ ನಲ್ಲಿ ರೂಪಾರಾಣಿ ಅವ್ರ ಇಂಟರ್ವ್ಯೂ ಜೊತೆ ಬ್ರಾಡ್ಕಾಸ್ಟ್ ಮಾಡ್ತೀವಿ. ಹಾಗಾ ಸರ್? ಹಾ, ಅದಕ್ಕೆ ಆಕೆಗೆ ಗೊತ್ತಾಗ್ದ ಹಾಗೆ ವಾಯ್ಸ್ ರೂಮ್ ಅಲ್ಲಿ ರೆಕಾರ್ಡರ್ ಇಡು ಅಂತ ಪ್ರೊಡ್ಯೂಸರ್ ಕಳಿಸಿದ್ದಾರೆ. ಹಾ, ಇದನ್ನ ತಗೊಂಡು ಹೋಗಿ ರೂಪಾರಾಣಿ ಹಾಡ್ ಹೇಳೋ ಆ ವಾಯ್ಸ್ ರೂಮ್ ಅಲ್ಲಿ ಇಟ್ಬಿಡು. ಅಲ್ಲಿ ನಡೆಯೋದೆಲ್ಲ ರೆಕಾರ್ಡ್ ಆಗುತ್ತೆ. ಹಾ, ಈ ವಿಷಯ ಮಾತ್ರ ರೂಪಾರಾಣಿ ಅವ್ರಿಗೆ ಗೊತ್ತಾಗಬಾರ್ದು. ಅಲ್ಲಿ ವಾಯ್ಸ್ ರೆಕಾರ್ಡರ್ ಇದೆ ಅಂತ ಗೊತ್ತಾದ್ರೆ ನರ್ವಸ್ ಫೀಲ್ ಆಗಿ ಸರಿಯಾಗಿ ಹಾಡದೆ ಹೋಗ್ಬೋದು. ಅದಕ್ಕೆ ಅವಳು ಗೊತ್ತಾಗ್ದಾಗೆ ಪ್ರೊಡ್ಯೂಸರ್ ಇಡು ಅಂತ ಹೇಳಿದ್ರು. ಹೌದಾ ಸರ್? ಹಾಗಾದ್ರೆ ಕೊಡಿ. ಆಮೇಲೆ ವಾಯ್ಸ್ ರೆಕಾರ್ಡಿಂಗ್ ಕೇಳಿದ್ರೆ ಒಳಗಡೆ ಏನ್ ನಡೀತು ಅಂತ ಪೂರ್ತಿಯಾಗಿ ಗೊತ್ತಾಗುತ್ತೆ. ಏನ್ ಚಿಕ್ಕಪ್ಪ, ಆರ್ಡರ್ ಕೊಟ್ಟು ತುಂಬ ಹೊತ್ತಾಯ್ತು, ಫುಡ್ಡಿನೂ ಬಂದೇ ಇಲ್ಲ. ಲೇಟಾಗಿ ಕೊಡಿ ಅಂತ ನಾನೇ ಹೇಳಿದ್ನು. ತರ್ತಾರೆ ಇರಿ. ನೀವು ಆರ್ಡರ್ ಕೊಟ್ಟಿದ್ದೆಲ್ಲ ರೆಡಿ ಮಾಡ್ಬೇಕಲ್ವಾ? ಏನ್ ಪುಟ್ಟ,
ತುಂಬಾ ಹಸಿವಾಗ್ತಾ ಇದೆಯಾ? ಹೌದು ಆಂಟಿ. ನಿನ್ ಹಸುವನ್ನ ಮರ್ಸೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಆಸ್ಟ್ರಾಲಜಿ. ನೀನ್ ದೊಡ್ಡೋನಾದ್ಮೇಲೆ ಏನಾಗ್ತೀಯ ಅಂತ ನಿನ್ ಕೈ ನೋಡಿ ನಾನು ಹೇಳ್ತೀನಿ. ಹೌದಾ? ಎಲ್ಲಿ ಹೇಳಿ. ತೋರ್ಸು. ನೀನು ದೊಡ್ಡೋನಾದ್ಮೇಲೆ ದೊಡ್ಡ ಡಾಕ್ಟರ್ ಆಗ್ತೀಯಾ. ಹೌದಾ? ನಾನ್ ದೊಡ್ಡ ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದೀನಿ. ನೀನೀಗ ಇಂಜಿನಿಯರ್ ಆಗ್ಬೇಕು ಅನ್ಕೊಂಡ್ರು ದೊಡ್ಡೋನಾದ್ಮೇಲೆ ಡಾಕ್ಟರ್ ಆಗ್ತೀಯಾ. ಮತ್ತೆ ನಾನೇನಾಗ್ತೀನಿ? ನೀನು ಏನಾಗ್ಬೇಕು ಅನ್ಕೊಂಡಿದ್ಯಾ? ನಾನ್ ದೊಡ್ಡೋಳಾದ್ಮೇಲೆ ದೊಡ್ಡ ಸೆಲೆಬ್ರಿಟಿ ಆಗ್ಬೇಕು ಅನ್ಕೊಂಡಿದೀನಿ. ಆಗ್ತೀಯಾ? ನೀನು ಖಂಡಿತ ಸೆಲೆಬ್ರಿಟಿ ಆಗ್ತೀಯಾ. ಥ್ಯಾಂಕ್ ಯು ಆಂಟಿ. ನಿನ್ ಕೈ ಕೂಡ ನೋಡಿ ಹೇಳ. ಅವಶ್ಯಕತೆ ಇಲ್ಲ, ನನ್ನ ಬಗ್ಗೆ ನನಗೆ ಗೊತ್ತು. ನಿನ್ ಕೈ ನೋಡಿದ್ರೆ ಅದೇನಂತ ಗೊತ್ತಾಗತ್ತಲ್ವಾ? ತೋರ್ಸು ಚಿಕ್ಕಪ್ಪ. ನೀನು ಕೈ ತೋರ್ಸು. ಹೌದು ಚಿಕ್ಕಪ್ಪ, ನಿನ್ ಕೈನೂ ತೋರ್ಸು. ನಿನ್ ಕೈ ಕೊಡಿ, ಪರವಾಗಿಲ್ಲ. ನೋಡಕ್ ಬಿಡಿ. ನೀವು ಹೊರಗಡೆ ರಫ್ ಆಗಿ ಕಾಣಿಸಿದ್ರು ನಿಮ್ ಮನಸ್ಸು ಮಾತ್ರ ತುಂಬಾ ಸ್ಮೂತ್ ಅನ್ಸುತ್ತೆ. ನೀವು ಎಷ್ಟು ಹೈಟ್ ಇದ್ದೀರೋ ನಿಮ್ ಯೋಚನೆ ಕೂಡ ಅಷ್ಟೇ ಹೈಟಲ್ಲಿದೆ. ನಿಮ್ ಜೀವನದಲ್ಲಿ ಎಲ್ಲ ನೀವ್ ಅನ್ಕೊಂಡ ಹಾಗೆ ಆಗಿದೆ. ಆದ್ರೆ ಮದ್ವೆ ವಿಷಯದಲ್ಲಿ ಮಾತ್ರ ಅನ್ಕೊಳ್ದೆ ಇರೋದೇ ನಡೆದಿದ್ದು. ಮೊದಲು ಆ ಮದ್ವೆ ಬಗ್ಗೆ ನೀವು ತುಂಬಾ ಬೇಜಾರು ಮಾಡ್ಕೊಂಡ್ರಿ. ನೀನ್ ಯಾಕೆ ಮದ್ವೆ ಹೆಣ್ಣಾಗಿ ಬಂದಿದ್ಯಾ? ಮಮ್ಮಿ ಯಾವಾಗ್ಲೂ ಹೇಳ್ತಾ ಇದ್ರು ಶ್ಯಾಮನ್ ಬಗ್ಗೆ. ಶ್ಯಾಮ ನಮ್ಮ ಆಸ್ತಿ ಮೇಲೆ ಕಣ್ಣು ಹಾಕಿದಾಳೆ ಅಂತ, ನನ್ನ ಬಲೆಯಲ್ಲಿ ಬೀಸ್ಕೋಬೇಕು ಅಂತ ನೋಡ್ತಿದ್ದಾಳೆ ಅಂತ. ಹುಷಾರಾಗಿರು ಹುಷಾರಾಗಿರು ಅಂತ ಮಮ್ಮಿ ಎಷ್ಟೋ ಸಲ ಹೇಳಿದ್ರು. ಆಮೇಲೆ ನಿಮಗ ನೋವು ಅಭ್ಯಾಸ ಆಗೋಯ್ತು. ನಿಮ್ ಕೈಯಲ್ಲಿರೋ ರೇಖೆ ನೋಡಿದ್ರೆ ಸದ್ಯದಲ್ಲೇ ನಿಮ್ ನೋವು ಕಡಿಮೆ ಆಗತ್ತೆ ಅನ್ಸುತ್ತೆ. ಒಂದು ಹೆಣ್ಣು ನಿಮ್ ಜೀವನದಲ್ಲಿ ಬರೋದ್ರಿಂದ ಆ ನೋವು ಹೋಗುತ್ತೆ ಅಂತ ನಿಮ್ ಕೈಯಲ್ಲಿರೋ ರೇಖೆಗಳು ನಿಮ್ ಭವಿಷ್ಯ ಹೇಳ್ತಿದೆ. ಭವಿಷ್ಯ ಕೈಲಿರೋ ರೇಖೆ ನೋಡಿ ಗೊತ್ತಾಗಲ್ಲ, ನಮ್ಮ ಬುದ್ಧಿ ಮೇಲೆ ಡಿಪೆಂಡ್ ಆಗತ್ತೆ. ಒಳ್ಳೆ ರೀತಿ ಯೋಚನೆ ಮಾಡೋ ಬುದ್ಧಿ ಇದ್ರೆ ಭವಿಷ್ಯ ಚೆನ್ನಾಗಿರುತ್ತೆ. ತಪ್ಪಾಗಿ ಯೋಚನೆ ಮಾಡೋ ವಕ್ರ ಬುದ್ಧಿ ಇದ್ರೆ ಭವಿಷ್ಯನೂ ಭಯಂಕರವಾಗಿರುತ್ತೆ. ಅಫ್ಕೋರ್ಸ್ ನೀವು ಹೇಳಿದ್ ಕೂಡ ಕರೆಕ್ಟೇ. ನಾನು ಹೇಳಿದ್ದು ಕೂಡ ಅಲ್ಲ, ನಾನು ಹೇಳಿದ್ದೇ ಕರೆಕ್ಟ್. ನಾನು ಅದನ್ನೇ ನಂಬ್ತೀನಿ. ನೀವು ಕೂಡ ಅದನ್ನೇ ನಂಬಿದ್ರೆ ನಿಮ್ಮ ಭವಿಷ್ಯನೂ ಚೆನ್ನಾಗಿರುತ್ತೆ. ಮಕ್ಕಳ, ನಿಮಗೆ ಬೇಕಾಗಿದ್ದನ್ನೆಲ್ಲ ಆರ್ಡರ್ ಮಾಡಿ ತಿನ್ಕೊಂಡು ಆಂಟಿ ಜೊತೆ ಕ್ಯಾಬಲ್ ಮನೆಗೆ ಬನ್ನಿ. ನಾನು ಹೋಗಿ ಚಿಕ್ಕಿಂಗ್ ಕರ್ಕೊಂಡ್ಬರ್ತೀನಿ. ಸರಿ ಚಿಕ್ಕಪ್ಪ. ಇದೇನು ಅಖಿಲ್, ಸಡನ್ ಆಗಿ ನೀವು? ಮಕ್ಕಳನ್ನ ಹುಷಾರಾಗಿ ಮನೆಗೆ ಕರ್ಕೊಂಡು ಹೋಗಿ. ಓಕೆ ಓಕೆ ಮಕ್ಕಳೇ, ಬಾಯ್. ಬಾಯ್ ಚಿಕ್ಕಪ್ಪ. ಬಾಯ್ ಬಾಯ್. ಏನೋ ಮಾತಿಗೆ ನಿಮ್ ಜೀವನದಲ್ಲಿ ಇನ್ನೊಬ್ಳು ಹುಡುಗಿ ಬರ್ತಾಳೆ ಅಂದಿದ್ದಕ್ಕೆ ಸಹಿಸ್ಕೊಳಕ್ಕಾಗ್ಲಿಲ್ವಲ್ಲ? ಬರ್ತೀನಿ, ನಾನೇ ಬರ್ತೀನಿ. ನಿಮ್ ಜೀವನದಲ್ಲಿ ನಾನೇ ಬರ್ತೀನಿ.
ನೋಡ್ತೀರಿ. ನಮಸ್ತೆ ಸರ್. ನಮಸ್ತೆ. ನಿಮಗೆ ಯಾವ ಶ್ರುತಿ ಆದರೆ ಕಂಫರ್ಟ್ ಆಗಿರುತ್ತೆ? ಶ್ರುತಿ ಅಂದರೆ ಶ್ರುತಿ ಹೇಳಮ್ಮ, ಮ್ಯೂಸಿಕ್ ಡೈರೆಕ್ಟರ್ ಕೇಳ್ತಿದಾರಲ್ಲ, ಹೇಳು. ಅಂದರೆ ನನಗೆ ಯಾವ ಶ್ರುತಿ ಆದರೂ ಕಂಫರ್ಟ್ ಆಗೇ ಇರುತ್ತೆ ಸರ್. ಈಗ ನೀವು ಹಾಡಬೇಕಾದ ಹಾಡು 2ನೇ ಶ್ರುತಿಲಿದೆ. 2ನೇದಾ? ಎರಡನೇ ಶ್ರುತಿಲಿ ನಮ್ಮ ರೂಪರಾಣಿ ತುಂಬಾ ಆರಾಮಾಗಿ ಹಾಡ್ತಾಳೆ. ಶ್ರುತಿ ಬಗ್ಗೆ ನಿಮಗೆ ಗೊತ್ತಿದ್ಯಾ? ನೀವು ಕೂಡ ಸಂಗೀತ ಕಲ್ತಿದ್ದೀರಾ? ಇಲ್ಲ ಸರ್, ರೂಪರಾಣಿ ಗೌರಮ್ನವರು ಆಗಾಗ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡಿದ್ದೀನಿ ಅಷ್ಟೇ. ನನ್ಗೇನು ಗೊತ್ತಿಲ್ಲ ಸರ್. ಓಕೆ ಓಕೆ. ನೋಡಿ ರೂಪಾರಾಣಿಯವರೇ, ನಿಮ್ಮ ಹಾಡಿನ ಪ್ರೋಗ್ರಾಮ್ನಲ್ಲಿ ನೀವು ಶುದ್ಧ ಧನ್ಯಾಸಿ ರಾಗದಲ್ಲಿ ಯಾವತ್ತಾದ್ರೂ ಹಾಡಿದ್ದೀರಾ? ಶುದ್ಧ ಧನ್ಯಾಸಿಲಿ ಹಾಡಿದ್ದೀನಿ ಅನ್ಸುತ್ತೆ ಸರ್. ಅನ್ಸುತ್ತೆ ಏನು ರೂಪರಾಣಿ, ನೀನ್ ಹಾಡಿದ್ಯಲ್ಲ? ಹೌದು. ಹಿಮಗಿರಿ ತನೆಯ ಹೇಮಲತೆ ಶುದ್ಧ ಧನ್ಯಾಸಿ ರಾಗದಲ್ಲೇ ಅಲ್ವಾ ನೀನ್ ಹಾಡಿರೋದು? ಹೌದು ಹೌದು. ಪರವಾಗಿಲ್ವೇ, ನಿಮ್ ಜೊತೆ ಇದ್ದಿದ್ದಕ್ಕೆ ಈಕೆ ಕೂಡ ಸಂಗೀತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಎಷ್ಟು ತಿಳ್ಕೊಂಡ್ರೆ ಏನು ಉಪಯೋಗ ಬಿಡಿ. ಧ್ವನಿ ಎತ್ತಿ ಹಾಡೋದಿಲ್ಲ, ಒಂದು ಸ್ವರ ಕೂಡ ಶ್ರುತಿಲ್ ಹಾಡಕ್ ಬರಲ್ಲ. ಆ ಗಂಟ್ಲು ಅಪಸ್ವರದ ಮೊಟ್ಟೆ. ಓಕೆ, ಶುದ್ಧ ಧನ್ಯಾಸಿ ನಿಮ್ಗೆ ಅಭ್ಯಾಸ ಇದೆ ಅಂದಿದ್ದಕ್ಕೆ ಈ ಹಾಡು ಹಾಡೋದು ನಿಮ್ಗೆ ಈಸಿ ಆಗತ್ತೆ. ಒಂದ್ಸಲ ಟ್ಯೂನ್ ಕೇಳಿ ಲಿರಿಕ್ಸ್ ನೋಡ್ಕೊಳ್ಳಿ. ಓಕೆನಾ? ಟ್ಯೂನ್ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು ಸರ್. ಒಂದ್ಸಲ ಹಾಡ್ ನೋಡ್ಕೋತೀರಾ? ಬೇಕಾಗಿಲ್ಲ ಸರ್, ಡೈರೆಕ್ಟ್ ಆಗಿ ಹೋಗಿ ಹಾಡ್ಬಿಡ್ತೀನಿ. ಓಕೆಮಾ, ಆಲ್ ದಿ ಬೆಸ್ಟ್. ನಿಲ್ಲಿ. ರೂಪಾರಾಣಿ ಒಬ್ರೇ ಒಳಗಡೆ ಹೋಗ್ಬೇಕು. ಅಂದ್ರೆ ನಾವು ಒಳಗಡೆ ಹೋಗ್ಬಾರ್ದು ಮೇಡಮ್. ವಾಯ್ಸ್ ಬೂತಲ್ಲಿ ಸಿಂಗರ್ಸ್ ಬಿಟ್ಟು ಇನ್ಯಾರು ಹೋಗ್ಬಾರ್ದು. ಅಂದ್ರೆ ನನ್ ಮಗಳು ಫಸ್ಟ್ ಟೈಮ್ ಸಿನಿಮಾಗ್ ಹಾಡ್ತಿದ್ದಾಳಲ್ಲ, ಅವಳಿಗೆ ಸ್ವಲ್ಪ ಟೆನ್ಷನ್ ಆಗತ್ತೆ. ನಾನು ಅವಳ ಪಕ್ಕದಲ್ಲೇ ಇದ್ರೆ ಅವಳಿಗೆ ಸ್ವಲ್ಪ ಧೈರ್ಯ ಬರುತ್ತೆ ಅಂತ. ಹೌದಾ? ಹಾಗಿದ್ರೆ ನೀವು ಹೋಗಿ. ಈಕೆ ಹೊರಗೆ ಇರ್ಲಿ. ಅಂದ್ರೆ ಇವಳು ಕೂಡ ಒಳಗಡೆ ಬರ್ಲಿ ಬಿಡಿ. ಇವ್ರು ಯಾಕೆ ಮೇಡಮ್? ಹಾಡು ಹೇಳೋದು ನಿಮ್ಮ ಮಗಳಲ್ವಾ? ಅದ್ ಹಾಗಲ್ಲ ಸರ್, ಇವಳು ನಮ್ ರೂಪರಾಣಿಗೆ ಸಣ್ಣ ವಯಸ್ಸಿಂದನೂ ಫ್ರೆಂಡು. ರೂಪರಾಣಿ ಯಾವುದೇ ಪ್ರೋಗ್ರಾಮ್ ಮಾಡಿದ್ರು ಪಕ್ಕದಲ್ಲಿ ಶ್ಯಾಮ ಇರ್ಲೇಬೇಕು.
ಅದು ನಮ್ ಸೆಂಟಿಮೆಂಟು. ನಾವು ಹಳ್ಳಿ ಜನಗಳಲ್ವಾ, ಈ ರೀತಿ ಸೆಂಟಿಮೆಂಟ್ಸು ತುಂಬಾ ಇರತ್ತೆ ನಮ್ಗೆ. ದಯವಿಟ್ಟು ಶ್ಯಾಮನು ಒಳಗಡೆ ಕಳಿಸ್ಕೊಡಿ ಸರ್.